films ಮಾಡಕ್ಕೆ ಶುರು ಮಾಡಿದೆ. Slowly those short films started getting interactions in internet, and we started posting everything on YouTube. ಆಮೇಲೆ 4 minutes, 10 minutes, 15 minutes, 20 minutes ಅಂತ we started increasing our duration. ಸೊ ಸ್ವಲ್ಪ ಆ ಥರ ಆದಮೇಲೆ ಸರಿ ಆಯಿತು, ಒಂದು ಪೈಲಟ್ ಸಿನಿಮಾ ಮಾಡಿಬಿಟ್ಟು ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಅಂದ್ಬಿಟ್ಟು ಒಂದು 87 minutesಗೆ ಒಂದು ಶಾರ್ಟ್ ಫಿಲ್ಮ್ ಒಂದು ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಲೈಕ್ ಎ ಪೈಲಟ್ ಫಿಲ್ಮ್ ಡ್ಯೂರಿಂಗ್ 2020, ಬಟ್ ಇಟ್ ಗಾಟ್ ಸ್ಟಕ್ ಇನ್ ಕೋವಿಡ್. ಸೊ ಆಮೇಲೆ ಅದು ಮುಂದಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ. ಬಟ್ ದ್ಯಾಟ್ ವಾಸ್ ಆಲ್ ಇನ್ ಇಂಗ್ಲೀಷ್. ಸೊ ಇವಾಗ 2-3 years ಆದಮೇಲೆ ಆ ಶಾರ್ಟ್ ಫಿಲ್ಮ್ನ ನೋಡಿಬಿಟ್ಟು ಒಬ್ಬ ಇನ್ವೆಸ್ಟರ್ಸ್ ಈ ಕೇಮ್ ಫಾರ್ವರ್ಡ್, ಈ ಟೋಲ್ಡ್ ಅಸ್ ದಟ್ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕನ್ನಡ ಸಿನಿಮಾ ಬೇಕು, ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಅದು ಅಷ್ಟು ವರ್ಕೌಟ್ ಆಗೋದ ಅಂತ ಗೊತ್ತಾಗ್ತಾ ಇಲ್ಲ. ಸೊ ವಿ ಹ್ಯಾವ್ ಅನದರ್ ಸ್ಟೋರಿ ದಟ್ ವಿ ವುಡ್ ಲೈಕ್ ಟು ಪ್ರೊಡ್ಯೂಸ್. ಇಲ್ಲೆಲ್ಲ ನನಗೆ ಇದೇ ಬೇಕು, ಇದೇ ಕಂಟೆಂಟ್ ಬೇಕು, ಇದೇ ಥರ ಬೇಕು, ಕನ್ನಡದಲ್ಲಿ ನನಗೆ ಅಡಾಪ್ಟ್ ಮಾಡಿ ಮಾಡಿಕೊಡಿ ಅಂತ ಹೇಳಿದ್ರು. ದೆನ್ ಐ ಟುಕ್ 6 months ಟೈಮ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ತಗೊಂಡು ಬರೋದು. ಬಿಕಾಸ್ ಅ ಗರ್ಲ್ ಫ್ರಮ್ ನಾರ್ತ್ ಇಂಡಿಯಾ, ಬಾಯ್ ಫ್ರಮ್ ಸೌತ್ ಇಂಡಿಯಾ, ದೇ ಮೀಟ್ ಇನ್ ಬ್ಯಾಂಗ್ಳೂರ್. ದಟ್ಸ್ ದ ಒನ್ ಲೈನ್ ಆಫ್ ದ ಸ್ಟೋರಿ. ಸೊ ಐ ವಾಸ್ ಲೈಕ್, ಶಿ ಹ್ಯಾಸ್ ಟು ಟಾಕ್ ಇನ್ ಕನ್ನಡ, he has to talk in Kannada. ಅದು ಕರೆಕ್ಟಾಗಿರಬೇಕು, ಅದಕ್ಕೆ ಏನು ಲಾಜಿಕ್ ಕೊಡೋಣ ಅಂತ we tried and we spoke to multiple people, and then we found some good reason to get that done. So ಆಮೇಲೆ it started, but it didn't go well. So slowly the producer started backing off because there were a lot of questions, lot of doubts, and then we started changing multiple teams, multiple heroes and heroines in the cast, everything. Then we left the project alone. ಆಮೇಲೆ ಮತ್ತೆ we came back, and then we met Ashwini, and she was like a backbone for our project. She just saw the movie and she loved it, and she said that we're gonna do much better than this, and to entire visuals, entire story ella change ಮಾಡಿ we made everything better. Then we proceed forward. ಆಮೇಲೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಾ ಇತ್ತು because of the location issues. So for like 50-55 location in Bangalore ಅಲ್ಲಿ ನಾವು ಶೂಟ್ ಮಾಡಿದ್ವಿ. And then Sujinit got onboarded. ಆಮೇಲೆ the movie never stopped. So he's like a lucky charm for us, and he helped us a lot. Ashwini helped us a lot. Then I have my DOP and I have my assistant director. Ashwini is a team, just 6 members, 4 members behind the camera, 2 members in front of the camera. So we were like 60 days in and around Bangalore. We shot wherever we could. So idರಲ್ಲಿ ನೀವು ನೋಡಿರೋದ್ರಲ್ಲಿ close to 40% mobile shots ಇದೆ sir. So that's how we made it, and I hope you all have enjoyed the content that we have shown you. Thanks. Yes, sir. My wife, she is from Delhi. ಅಂದ್ರೆ ಫಸ್ಟ್ ಸಿನಿಮಾ ಅಲ್ವಾ ಸರ್, ಸೊ ಯು ಹ್ಯಾವ್ ಟು ಟೆಲ್ ಅ ಸ್ಟೋರಿ ಫ್ರಮ್ ಯುವರ್ ಓನ್ ವರ್ಲ್ಡ್. ನಿಮ್ಮ ಪ್ರಪಂಚದಿಂದ ಕತೆ ಹೇಳಿದ್ರೆ ಅದು ಕರೆಕ್ಟಾಗಿ ಹೇಳ್ತೀರಾ ನೀವು. ಸೊ ಐ ಟುಕ್ ಇನ್ಸ್ಪಿರೇಷನ್ ಫ್ರಮ್ ಮೈ ಲೈಫ್. ಬಟ್ ಏನಂದ್ರೆ ವಿ ಹ್ಯಾಡ್ ಲಾಟ್ ಆಫ್ ಇಂಟರ್ವ್ಯೂಸ್, ವಿ ಹ್ಯಾಡ್ ಲಾಟ್ ಆಫ್ ತುಂಬ ರಿಸರ್ಚ್ ಮಾಡಿ ಒಂದು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಕ್ಲಾಶ್ ಆಗ್ತಾರೆ. ಬಟ್ ಬಿಯಾಂಡ್ ದಟ್ ದರ್ ಇಸ್ ಸಮಥಿಂಗ್ ದಟ್ ಪುಲ್ಸ್ ದೆಮ್ ಟುಗೆದರ್. ವಾಟ್ ಈಸ್ ದಟ್? ಅದು ಹೇಳಕ್ಕೆ ಒಂದೇನಂದ್ರೆ ಸೌತ್ ಇಂಡಿಯಾದಲ್ಲಿ ಎರಡು ಕೈಲಿ ಹಿಂಗ್ ತಿನ್ನೋದ ಊಟ, ನೆಗೆಟಿವ್ ಇದೆ ಅಲ್ಲ, ಆ ಪದಗಳು ಬಳಸಬಾರ್ದಾಗಿತ್ತು ಅಂತ ಹೀರೋನು ಕೌಂಟರ್ ಕೊಡಲ್ಲ. ನೀವು ಸಿಂಗಲ್ ಮಾಡ್ದಂಗಿದೆ. ಅವ್ರು ಸೌತ್ ಇಂಡಿಯಾ ಹೇಳಿದ್ರೆ ನೀವು ನಾರ್ತ್ ಇಂಡಿಯಾ ಬಗ್ಗೆ ಹೇಳ್ಬೇಕಲ್ವಾ? ಎಸ್ ಸರ್, ಹೀರೋ ಅಟ್ಯಾಕ್ ಮಾಡ್ತಾರೆ ಆಗಿದ್ದಾರೆ ಸರ್, ಅದು ಸಿನಿಮಾದಲ್ಲಿ ಇಟ್ಟಿದ್ದೀವಿ. ನಮ್ಗೆ ಇಲ್ಲಿ ಕಾಣ್ಬೇಕಾ? ಜಸ್ಟಿಫಿಕೇಶನ್ ಇಲ್ಲ. ಹೌದು ಸರ್, ಸಾರಿ. ಕ್ಯಾಮ್ರಾ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸರ್. ಇದೆ ಸರ್, ಫುಲ್ ಮಾಡಿದ್ವಿ ಸರ್. ಆ ಬ್ರಿಗೇಡ್ ರೋಡ್ ಸಾಂಗ್ ಮಾತ್ರ 11 nights ಆಯ್ತು ಸರ್. ಕ್ಲೋಸ್ ಟು ಡೈಲಿ ಒಂದು 10 kilometer ನಡ್ಕೊಂಡು ಅದೇ ಮ್ಯಾಮ್, ಸಿನಿಮಾ ಆ ಫ್ಲೋ ಅಲ್ಲಿ ಬಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಅಲ್ಲಿ ವಿ ಸ್ಟೇಜ್ಡ್ ಇಟ್ ದ ವೇ ವಿ ಪ್ಲೇಸ್ಡ್ ಇಟ್ ಇನ್ ದ ಮೂವಿ ಅಲ್ವಾ, ಅದೇ ಮುಂಚೆ ಅಂದ್ರೆ ದ ಹೋಲ್ ಮೂವಿ ಈಸ್ ಲೈಕ್ 14 montages ಇದೆ, 18 scenes ಇದೆ ಅಷ್ಟೇ. ಸೊ ಗಾಂಧಿನಗರಲ್ಲೆಲ್ಲ ಹುಡ್ತಾ ಇದ್ವಿ. ಓವರ್ ಹೆಡ್ ಸೀನ್ ಆರ್ ಕಂಟೆಂಟ್ ಇಲ್ಲ ಸರ್, ಇದು ಮಲ್ಟಿಪ್ಲೆಕ್ಸ್ ಕಂಟೆಂಟ್, ಇದು ಇದ್ರ ಮೇಲೆ ಸಿಂಗಲ್ ಸ್ಕ್ರೀನ್ ಎಲ್ಲ ಸಿನಿಮಾ ಹೋಗಲ್ಲ. ಎವ್ರಿಬಡಿ ಹ್ಯಾಡ್ ದ ಸೇಮ್ ಒಪಿನಿಯನ್. ದೆನ್ ಐ ವೆಂಟ್ ಅಂಡ್ ಸ್ಪೋಕ್ ಟು ಮೈ ಸ್ಟೇಕ್ ಹೋಲ್ಡರ್ಸ್. ಅವ್ರೇನಂದ್ರೆ ದೆನ್ ವೈ ಡೋಂಟ್ ಯು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ದೆಮ್ ಅಂತ. ಸೊ ಮೆಸೇಜಸ್, ಕಾಲ್ಸ್ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ವಿ, ಬಟ್ ಏನು ರೆಸ್ಪಾಂಡ್ ಏನು ಬರ್ತಾ ಇಲ್ಲ. ಸರ್, ಹೌ ಟು ಗೆಟ್ ದರ್ ಅಟೆನ್ಷನ್, ಐ ಥಿಂಕ್ ದೇ ವುಡ್ ಲವ್ ದಿಸ್ ಕಾಂಟೆಂಟ್ ಅಂದ್ಬಿಟ್ಟು ವಿ ಕ್ರಿಯೇಟೆಡ್ ಅ ಪೋಸ್ಟರ್. ಆಮೇಲೆ ವಿ ಸೆಂಡ್ ಇಟ್ ಟು ದ ಪ್ರೋಗ್ರಾಮ್ ಹೆಡ್. ಇಮಿಡಿಯೇಟ್ಲಿ ಸಾ ದ ಪೋಸ್ಟರ್, ಹಿಂಗೆ ಸೆಟ್ ದಟ್ ನಾಳೆ ನಾನು ಕಾಲ್ ಮಾಡ್ತೀನಿ ಅಂದರು. ಅಗೇನ್ 3-4 days ವಿ ಫಾಲೋಡ್ ಅಪ್. ಒನ್ ಡೇ ಹಿ ಕೇಮ್ ಅಂಡ್ ಸೆಟ್ ದಟ್ ಓಕೆ ಬನ್ನಿ, ಇಲ್ಲಿ MG Road ಆಫೀಸ್ ಇದೆ, ಬನ್ನಿ ಸಿಗೋಣ ಅಂದ್ಬಿಟ್ಟು. ಹಿ ಜಸ್ಟ್ ಕೇಮ್ ಅಂಡ್ ಹಿ ಸಾ ದ ಮೂವಿ ಅಂಡ್ ದೆನ್ ಹಿ ಆಸ್ಕ್ಡ್ ಮಿ, ಸೆಟ್ ನಾವು ನಿಮಗೆ ಸಜೆಷನ್ಸ್ ಹೇಳ್ತೀವಿ, ಚೇಂಜಸ್ ಹೇಳ್ತೀವಿ, ಆರ್ ಯು ಓಕೆ ವಿತ್ ದಟ್?
ಇಲ್ಲಾಂದರೆ ಸಿನಿಮಾ ಬೇಡ ನಮಗೆ. ವಿ ಹ್ಯಾವ್ ಅವರ್ ಓನ್ ರೆಪ್ಯುಟೇಷನ್. ತುಂಬ ಸಿನಿಮಾಸ್ ನಮ್ಮ ಹತ್ರ ಅಪ್ರೋಚ್ ಮಾಡ್ತಾ ಇದ್ದಾರೆ, ಬಟ್ ನಾವೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ವಿ. ಯಾರು ಹೇಳಿದ್ದು ಸರ್? ಆ ಪ್ರೋಗ್ರಾಮ್ ಹೆಡ್ ಅವರು ಹೇಳಿದ್ರು ಮೇಡಮ್. ಸೊ ಅವರದ್ದು ನಾವು ಹೇಳೋದು ನೀವು ಕೇಳ್ಕೊಂಡ್ರೆ ವಿ ವಿಲ್ ಬಿ ಏಬಲ್ ಟು ಟೇಕ್ ದಿಸ್ ಮೂವಿ ಅಂತ ಹೇಳಿದ್ರು. ದೆನ್ ಇನ್ನ ಟ್ರೈಲರ್ ಇದ್ರೆ ತೋರಿಸಿ ಅಂದ್ರೆ ವಿ ಹ್ಯಾವ್ ಶೋನ್ ದ ಸಾಂಗ್. He liked it and he said, okay, I'll come with my parties, we'll sit with in PVR itself, we'll watch the movie ಅಂತ ಹೇಳ್ಬಿಟ್ಟು. Then after 3-4 days later he came and he sat with us. He saw the movie. First half ನೋಡಿದ್ರು, ಬ್ರೇಕ್ ಏನು ಬೇಡ ಕಂಟಿನ್ಯೂ ಅಂದರು. ಸೆಕೆಂಡ್ ಹಾಫ್ ಆಯಿತು. ಐ ಟುಕ್ ಮೈ ಪೆನ್ ಆ್ಯಂಡ್ ಪೇಪರ್ ಆ್ಯಂಡ್ ಐ ವಾಸ್ ವೇಟಿಂಗ್, ಏನು ಚೇಂಜ್ ಹೇಳ್ತಾರೆ, ಏನಾದ್ರು ಕಟ್ ಮಾಡೋಕೆ ಹೇಳ್ತಾರೆ ಅಂತ. ಒಂದು 30-40 ಸೆಕೆಂಡ್ಸ್ ಕಂಪ್ಲೀಟ್ ಸೈಲೆನ್ಸ್ ಇತ್ತು. ಐ ಥಿಂಕ್ ದೇ ಡಿಂಟ್ ಲೈಕ್ ಇಟ್ ಅಂತ ಅನ್ಕೊಂಡೆ. ದೆನ್ ಹಿ ಸ್ಲೋಲಿ ಸ್ಟಾರ್ಟೆಡ್, ಯಾರು ಹೇಳಿದ್ರು ನಿಮಗೆ ಸಿನಿಮಾ ಓನ್ಲಿ ಫಾರ್ ಜೆನ್ಜಿ ಅಂತ, even I am able to connect this and through. Then I understood that okay, he liked the content and video. So close to 5 minutes he was talking about the movie, and 6th minute he said, okay, we would love to take this movie, changes ಏನು ಬೇಡ, ಒಳ್ಳೆ hangover ಇದೆ, send it to censor ಅಂತ ಹೇಳಿದ್ರು ಸರ್. Since then he has been supporting us a lot. ಓನ್ಲಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇರ್ತಾರಾ? అందరికీ ಕನ್ನಡ ಮಾತಾಡ್ತೀನಿ. ನಮ್ಮ ಮಿಸ್ಟೇಕ್ಸ್ ಇದೆ ಅಂದರೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಮೀಡಿಯಾ ಪೀಪಲ್ಗೆ అందరికీ ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ಆಫ್ಟರ್ನೂನ್ ಆಲ್ಸೋ. ಸರ್ ಗುಡ್ ಆಫ್ಟರ್ನೂನ್ ಆಯಿತು. ಹೌದಾ ಸರ್? ಸರ್ ವಿಜುವಲ್ಸ್ ಎಲ್ಲ ನೋಡಿದಿರಿ, ಹೇಗಿದೆಯಾ ಸರ್? ಚೆನ್ನಾಗಿದೆಯಾ ಸರ್? ಓಕೆ, ಸೊ ಹೀರೋ ಅಂತ ಹೇಳಿದ್ರಲ್ಲ ನಿಮ್ಮನ್ನ. ಅದೇ ಸರ್, ಅವ್ರಿಗೆ ಇಷ್ಟ ಆಯಿತು. ಓಕೆ ಸರ್. ಓಕೆ ಓಕೆ ಹೌದು. ಸೂಪರ್ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ಆ್ಯಕ್ಚುಲಿ ಎಲ್ಲ ಲೈವ್ ಲೊಕೇಶನ್ಸ್ ಸರ್, ತುಂಬ ಕಷ್ಟಪಟ್ಟೆ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಎವ್ರಿ ಡೇ ನಮಗೆ ಕಾಂಪ್ಲಿಕೇಶನ್ಸೇ. ಯಾಕಂದರೆ ಒಂದೊಂದು ಸೀನು ಒಂದು 6 or 7 ಸೀನ್ಸ್, 7 minutes 8 minutes ಸೀನ್ಸ್ ಇದೆ. ಬಟ್ ಅದೆಲ್ಲ 2 days 3 days ಮಾಡಿದ್ವಿ. ಬಟ್ ಒಂದೊಂದು ದಿನ ಸನ್ಲೈಟ್ ಇರುತ್ತೆ, ಒಂದಿನ ಸನ್ಲೈಟ್ ಇರಲ್ಲ. ಬಟ್ ಒಂದೊಂದು ಶಾರ್ಟ್ಗೆ ನಮ್ಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಬಂದಿದೆ. ಬಟ್ ರೋಡ್ ಮೇಲೆ ನಾವು ಇನ್ನೂ ಸ್ಕಿಮ್ಮರ್ ಹಾಕಿ ಕಟ್ ಮಾಡೋಕ್ಕೆಲ್ಲ ಚಾನ್ಸ್ ಇಲ್ಲ. ಬಟ್ ಅದೆಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ವಿ. ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ವಿಮಲ್ ರಾಜ್. ಬಟ್ ಇಬ್ಬರು ನಾವು ಡಿಸ್ಕಸ್ ಮಾಡಿದ್ವಿ ಸರ್. ಫಸ್ಟ್ ಎಲ್ಲ ರಿಕ್ಕಿ ಮಾಡಿ ಈ ಟೈಮ್ಗೆಲ್ಲ ಇಲ್ಲಿ ಸನ್ಲೈಟ್ ಇರುತ್ತಾ ಇಲ್ಲ ಏನು ಮಾಡಿ ಎಲ್ಲ ರಿಕ್ಕಿ ಮಾಡಿ ಪ್ರಾಪರಾಗಿ ಮಾಡಿದ್ವಿ. ಅದಕ್ಕೆ ವಿಜುವಲ್ಸ್ ಇಷ್ಟು ಚೆನ್ನಾಗಿ ಬಂದಿದೆ. ಬಟ್ ಇವೆಲ್ಲ ಸಪೋರ್ಟ್ ಮಾಡಿ ಸರ್. ಚಿಕ್ಕ ಸಿನಿಮಾ ಮಾಡಿದ್ವಿ, ಟ್ರೈ ಮಾಡಿದ್ವಿ. ಇವೆಲ್ಲ ಸಪೋರ್ಟ್ ಮಾಡಿ ನಾವು ಬ್ಲೆಸ್ ಮಾಡಬೇಕಾಗುತ್ತೆ. ಇಲ್ಲ ಸರ್, ನಾವು ತೆಲುಗಲ್ಲಿ ಮಾಡಿದ್ದೀವಿ. ಇಲ್ಲಿ ಒಂದು ಔಟ್ ಆಫ್ ಸಿಲೆಬಸ್ ಅಂತ ಪ್ರೀವಿಯಸ್ ಒಂದು ಸಿನಿಮಾ ಮಾಡಿದ್ದೀವಿ. 4 Walls ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಅಜಿತ್ ಸರ್. ದಿಸ್ ಈಸ್ 3rd ಮೂವಿ ಸರ್. ಕ್ಲೋಸ್ ಶಾಟ್ಸ್ ಎಷ್ಟು ತೆಗೆದಿದ್ದೀರಿ ಸರ್? ಕ್ಲೋಸ್ ಶಾಟ್ಸ್ ಎಷ್ಟು ತೆಗೆದಿದ್ದೀರಿ? ಕ್ಲೋಸೆಸ್ಟ್ ಶಾಟ್ಸ್ ಎಷ್ಟು ತೆಗೆದಿದ್ದೀರಿ? Close- ಅದೇ ಜಾಸ್ತಿ ಇದೆ ಕ್ಲೋಸ್ ಶಾಟ್ಸ್. ಕ್ಲೋಸ್ ಅಪ್ ಶಾರ್ಟ್ಸ್ ಇಲ್ಲ ಕ್ಲೋಸ್-ಅಪ್ ಶಾರ್ಟ್ಸ್ಗೆಲ್ಲ ನಾವು ಅದೇ ಸರ್, ನಾವು ಟೈಮ್ ನೋಡಿಕೊಂಡು ಮಾಡಿದ್ವಿ ಸರ್. ಏನಕ್ಕಂದ್ರೆ ಆರ್ಚ್ ಲೈಟ್ ಅಂದರೆ ಸಣ್ಣ ಜನ ಇರಲ್ಲ. ಬಟ್ ಅದಕ್ಕೆ ಚಿಕ್ಕದ ಒಂದು 4x4 ಸೈಜ್ ಒಂದು ಇದಿದೆ, ಅದೆಲ್ಲ ನಾವು ಪ್ಲಾನ್ ಮಾಡಿದ್ವಿ ಸರ್. ಎಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಬಟ್ ಅದೆಲ್ಲ ಕಾಣಿಸ್ತಾ ಇದೆ ಇದ್ರ ಮೇಲೆ. ಹಾಯ್, ಎಲ್ರಿಗೂ ನಮಸ್ಕಾರ. ಐ ಆಮ್ ಅಶ್ವಿನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲಿ ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಐ ಆಮ್ ನ್ಯೂ ಕಮರ್, ಫಸ್ಟ್ ಟೈಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಇದ್ರ ಮುಂಚೆ ಆ್ಯಕ್ಟಿಂಗ್ ಅನ್ನೋದು ಕಲ್ತಿಲ್ಲ, ಬಟ್ ಐ ಹ್ಯಾವ್ ಗಿವನ್ ಇಟ್ ಮೈ ಆಲ್ ಫಾರ್ ದ ಫಿಲ್ಮ್. ವರ್ಕ್ಶಾಪ್ ಮಾಡಿದ್ದೆ ಒಂದಿಷ್ಟು. ಆ್ಯಂಡ್ ಐ ಆಮ್ ವೆರಿ ನರ್ವಸ್ ರೈಟ್ ನೌ, ಬಿಕಾಸ್ ಇಲ್ಲಿ ಕೂತ್ಕೋತಿರೋದೇ ಒಂದು ಬಿಗ್ ಪ್ರಿವಿಲೇಜ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಪಾತ್ರ ಮಾಡ್ತಿರೋದು ನಮಗೂ ಒಂದು ಹೆಮ್ಮೆಯ ವಿಷಯ. ಆಲ್ದೋ ಇನ್ ದ ಸಿನಿಮಾ ಐ ಆಮ್ ಟಾಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಅಗೇನ್ಸ್ಟ್ ಕನ್ನಡ ಆರ್ ಆಸ್ ದ ಕ್ಯಾರೆಕ್ಟರ್ ಸ್ಪೀಕ್ಸ್, but in real life I'm totally opposite that. And that is why I accepted to do the film, because ಇದರಲ್ಲಿ ಕಲ್ಚರ್ನ ಹೇಗೆ ರೆಸ್ಪೆಕ್ಟ್ ಮಾಡೋದು ಅಂತಲೂ ಒಂದು ಟಾಪಿಕ್ ಬಂದೇ ಬರುತ್ತೆ. That's all I would like to say as of now. ನೀವು ಬಾಳೆಲೆ ಊಟ ಮಾಡ್ತೀರಾ ತಾನೆ? Yes sir, definitely. ಏನು ನಿಮ್ಮ ಕ್ವಾಲಿಫಿಕೇಶನ್? ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಆ್ಯಂಡ್ ಇದು ಸಿನಿಮಾಗೆ ಬರೋ ಮುಂಚೆ ಐ ವಾಸ್ ಡೂಯಿಂಗ್ ಇಂಟೀರಿಯರ್ ಡಿಸೈನಿಂಗ್. Yes sir. I think the character that I played, Monisha, it resonates with a lot of people. ಅಂದರೆ ನಾಟ್ ಓನ್ಲಿ ಮೀ, ಎಲ್ರಿಗೂ ಒಂದು
ಮೋನಿಶಾ ಏನು ಫೀಲ್ ಮಾಡ್ತಾಳಲ್ವ ಸಿನಿಮಾಲಿ ಥ್ರೂ ಔಟ್, ಯಾವುದಾದ್ರೂ ಒಂದು ಪೋರ್ಷನ್ ಅಟ್ಲೀಸ್ಟ್ ಅವ್ರು ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಈವನ್ ಸ್ಮಾಲ್ ಪೋರ್ಷನ್ ಆಫ್ ಮೀ ಆಲ್ಸೋ ಫೀಲ್ಸ್ ಫಾರ್ ಮೋನಿಶಾ. ನಮಸ್ಕಾರ ಎಲ್ರಿಗೂ. ಇಲ್ಲಿ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಕಾರ್ತಿಕ್ ಅಂತ. ಕಾರ್ತಿಕ್ ಬಂದು ಒಬ್ಬ IT ಎಂಪ್ಲಾಯಿ, ಒಬ್ಬ ಫ್ರೀ ಸ್ಪಿರಿಟೆಡ್ ಟ್ರಾವೆಲರ್, ಒಬ್ಬ ನೆಕ್ಸ್ಟ್ ಡೋರ್ ಬಾಯ್ ಅಂತ ಹೇಳ್ಬೋದು, ಒಬ್ಬ ತರಲೆ ಥರ ಪಕ್ಕಾ ಬೆಂಗಳೂರು ಹುಡುಗ. ಸೊ ಅಲ್ಲೇ ನನಗೆ ಅಪೀಲ್ ಮಾಡಿದ್ದು ಈ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ಅವನು ಒಂಥರ ಸ್ವಲ್ಪ ಇನ್ಸೆನ್ಸಿಟಿವ್ ಕೂಡ, ಏನಾದರೂ ಒಂದು ಯಾರಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡದೆ ರಿಯಾಕ್ಟ್ ಮಾಡ್ತಾನೆ ಕೆಲವು ಸಂದರ್ಭಗಳಲ್ಲಿ. ಸೊ ಇದು ಕಾರ್ತಿಕ್ ಕ್ಯಾರೆಕ್ಟರು. ಅದು ಆ ರಿಯಾಕ್ಷನ್ನು ಒಂಥರ ರಿಯಲ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು. ಇಲ್ಲ, ಸಿನಿಮಾ ನೋಡಿದ್ರೆ ಸರ್ ಅದಕ್ಕೆ ತುಂಬಾ ರಿಯಾಕ್ಷನ್ ಬರುತ್ತೆ ಆಮೇಲೆ. ಅದಕ್ಕೆ ಆ ಪೇ ಆಫ್ ಟೈಮ್ ಇದೆ ಸರ್ ಅದಕ್ಕೆ. ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಇದೆ ಸರ್ ಅದಕ್ಕೆ. ಇದೆ, ಖಂಡಿತ ಇದೆ. ಎರಡು ಸಿನಿಮಾ ನಂತರ ಮೂರನೇ ಸಿನಿಮಾ ಇದೆ. ಈ ಸಿನಿಮಾ ನಿಮಗೆ ಯಾವ ರೀತಿ ಒಂದು ಚೇಂಜ್ ಕೊಡೋಕ್ಕೆ ಸಾಧ್ಯ ಇದೆ? ಇಲ್ಲಿ ಅದೇ ನನಗೆ ತುಂಬಾ ಕಲಿಯೋ ಅವಕಾಶ ಸಿಕ್ತು. ಲೈಕ್ ಇಲ್ಲಿ ನೀವು ನೋಡ್ದಂಗೆ ನನಗಿರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಅಥವಾ ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ತುಂಬ ಇರೋದ್ರಿಂದ ತುಂಬ ಕಲಿಯೋಕ್ಕೆ. ಲೈಕ್ ಅಲ್ಲಿ ನಾನೆಲ್ಲ ಲೈಕ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದು. ರೀಸೆಂಟಾಗಿ ಬಾಸ್ ಅಂತ ಒಂದು ಮೂವಿ, ಅಲ್ಲೂ ಒಂದು ಮೇನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದೇ ಒಂದು ಅಲ್ಲಿ ಒಂದು ನೆಗೆಟಿವ್ ಶೇಡಲ್ಲಿ ಮಾಡಿದೆ. ಇದು ದಿಸ್ ಅ ಕಂಪ್ಲೀಟ್ಲಿ ನ್ಯೂ ಕ್ಯಾರೆಕ್ಟರ್ ಫಾರ್ ಮೀ ಅಂತ ಹೇಳ್ಬೋದು ಸರ್.